ಚಲಿಸುವ ಮೋಡಗಳು, ಎರಡು ನಕ್ಷತ್ರಗಳು, ಭಕ್ತ ಪ್ರಹ್ಲಾದ, ಅಪೂರ್ವ ಸಂಗಮ, ಇನ್ನು ಹಲವು ಸಿನಿಮಾಗಳಲ್ಲಿ ನಟಿಸಿರುವ ಹಿರಿಯ ನಟಿ ಅಂಬಿಕಾ ಈಗಲೂ ಸಹ ಆಗೊಮ್ಮೆ ಈಗೊಮ್ಮೆ ಕನ್ನಡ ಸಿನಿಮಾಗಳಲ್ಲಿ ನಟಿಸುವುದುಂಟು. ಅಂಬಿಕಾ ಅವರು ಇತ್ತೀಚೆಗೆ ತಮಿಳು ಚಾನೆಲ್ ಒಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕೊಂಡಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ರಾಜ್ಕುಮಾರ್ ಅವರಿಗೆ ಭಾಷೆಯ ಮೇಲೆ ಇದ್ದ ಪ್ರೀತಿ, ಕಾಳಜಿ ಮತ್ತು ಹಿಡಿತ ಎಂತಹದ್ದು ಎಂದು ವಿವರಿಸಿದ್ದಾರೆ. ಹಿರಿಯ ನಟಿ ಅಂಬಿಕಾ ಮೂಲತಃ ಕೇರಳದವರು, ಆದರೆ ಕನ್ನಡದಲ್ಲಿ ಹಲವಾರು ನೆನಪುಳಿಯುವ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಬಹಳಷ್ಟು ಸಿನಿಮಾದಲ್ಲಿ ನಟಿಸಿದ್ದಾರೆ. ಅಂಬರೀಷ್, ವಿಷ್ಣುವರ್ಧನ್ ಜೊತೆಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ರಾಜ್ಕುಮಾರ್ ಅವರಿಗೆ ಭಾಷೆಯ ಮೇಲೆ ಇದ್ದ ಪ್ರೀತಿ, ಕಾಳಜಿ ಮತ್ತು ಹಿಡಿತ ಎಂತಹದ್ದು ಅಂತ ಅಂಬಿಕಾ ವಿವರಿಸಿದ್ದಾರೆ. ನಾನು ಆರಂಭದಲ್ಲಿ ತೆಲುಗು ಸಿನಿಮಾ ಮಾಡಿದಾಗ ನನಗೆ ಹಿಟ್ ಸಿಗಲಿಲ್ಲ. ಅದೇ ಸಮಯದಲ್ಲಿ ಕನ್ನಡದಲ್ಲಿ ನಟಿಸಿದ 2 ಸಿನಿಮಾಗಳು ಭಾರಿ ದೊಡ್ಡ ಹಿಟ್ ಆಯಿತು. ರಾಜ್ಕುಮಾರ್ ಅವರ ಜೊತೆಗೆ ನಟಿಸಿದ ಚಲಿಸುವ ಮೋಡಗಳು ಕೂಡ ದೊಡ್ಡ ಹಿಟ್. ಅವರೊಟ್ಟಿಗೆ ನಟಿಸುತ್ತಾ ನಾನು ಕನ್ನಡ ಕಲಿತೆ. ನಾನು ಕನ್ನಡ ಕಲಿಯುವಲ್ಲಿ 80% ಸಹಾಯ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್. ಅವರು ಸದಾ ಹೇಳ್ತಾ ಇದ್ರು, ಭಾಷೆಯನ್ನು ಯಾರು ಬೇಕಾದರೂ ಮಾತನಾಡಬಹುದು, ಆದರೆ ಆ ಭಾಷೆಯನ್ನು ಸುಂದರವಾಗಿ ಮಾತನಾಡುವುದು ಬಹಳ ಮುಖ್ಯ. ಅಣ್ಣವರು ತಮಗೆ ಹೇಳಿದ ಮಾತುಗಳನ್ನು ಅಂಬಿಕಾ ನೆನೆದಿದ್ದಾರೆ. ಆಡುವ ಮಾತುಗಳಲ್ಲಿ ಮರ್ಯಾದೆ ಇರಬೇಕು. ಈ ಬಗ್ಗೆ ಅಣ್ಣವರು ಸದಾ ಹೇಳ್ತಾ ಇದ್ರು. ಅದನ್ನೇ ಈಗಲೂ ನಾನು ಪಾಲಿಸಿಕೊಂಡು ಬಂದಿದ್ದೀನಿ. ಏಕವಚನದಲ್ಲಿ ಬೈದಾಡೋದು, ಕೆಟ್ಟ ಪದಗಳನ್ನು ಮಾತಿನ ನಡುವೆ ಬಳಸೋದು, ಇದ್ಯಾವುದನ್ನು ನಾನು ಮಾಡೋದಿಲ್ಲ. ಅದಕ್ಕೆ ರಾಜ್ಕುಮಾರ್ ಅವರು ಹೇಳಿದ ಮಾತು ಕಾರಣ ಅಂತ ಅಂಬಿಕಾ ಹೇಳಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಷ್ಟು ಅದ್ಭುತವಾಗಿ ಕನ್ನಡ ಮಾತನಾಡಿದ ಮತ್ತೊಬ್ಬ ನಟ ಕನ್ನಡ ಚಿತ್ರರಂಗದಲ್ಲಿ ಇಲ್ಲವೆಂದೇ ಹೇಳಬೇಕು. ಪದಗಳ ನಡುವಿನ ಏರಿಳಿತ, ಹ್ರಸ್ವಸ್ವರ, ದೀರ್ಘಸ್ವರ, ಅಲ್ಪ ಪ್ರಾಣ, ಮಹಾಪ್ರಾಣಗಳನ್ನು ರಾಜ್ಕುಮಾರ್ ಅವರು ತಪ್ಪಿಸ್ತಿರಲಿಲ್ಲ. ಇದೆಲ್ಲದರ ಜೊತೆಗೆ ಅದ್ಭುತವಾದ ಸ್ವರದೊಂದಿಗೆ, ಏರಿಳಿತದೊಂದಿಗೆ ಅವರು ಮಾತನಾಡ್ತಿದ್ರು, ಸಂಭಾಷಣೆ ಹೇಳುತ್ತಿದ್ರು. ಇದುವೇ ಅವರನ್ನು ಕನ್ನಡದ ಕುಲಕಂಠೀರವರನ್ನಾಗಿ ಮಾಡಿದೆ ಅಂತ ಅಂಬಿಕಾ ಹೇಳಿದ್ದಾರೆ.